ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಜೀವನ ಎಷ್ಟು ಅತ್ಯಮೂಲ್ಯವಾದುದು ಅಂತ ತಿಳಿಸೋ ಒಂದು ಸುಂದರವಾದ ಕಥೆಯನ್ನು ತಿಳ್ಕೊತಾ ಹೋಗೋಣ. ಒಮ್ಮೆ ಒಬ್ಬ ವ್ಯಕ್ತಿ ದೇವ್ರ ಹತ್ರ ನನ್ನ ಜೀವನದ ಬೆಲೆ ಎಷ್ಟು ಅಂತ ಪ್ರಶ್ನೆ ಮಾಡ್ತಾನಂತೆ. ಆಗ ಆ ದೇವರು ಆ ವ್ಯಕ್ತಿಗೆ ಒಂದು ಕಲ್ಲನ್ನು ಕೊಟ್ಟು, ಈ ಕಲ್ಲಿನ ಬೆಲೆ ಎಷ್ಟು ಅಂತ ನೀನು ತಿಳ್ಕೊಂಡು ಬಾ, ಅನಂತರದಲ್ಲಿ ನಿನ್ನ ಜೀವನದ ಬೆಲೆ ಎಷ್ಟು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾನಂತೆ. ಅಲ್ಲದೆ ಈ ಕಲ್ಲನ್ನ ನೀನು ಯಾರಿಗೂ ಸಹ ಮಾರೋ ಹಾಗಿಲ್ಲ ಅಂತ ಹೇಳ್ತಾನಂತೆ. ಸರಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಆ ಕಲ್ಲನ್ನು ತಗೊಂಡು ಹೋಗ್ತಾನಂತೆ. ಮೊದಲಿಗೆ ಅವನು ಒಬ್ಬ ಹಣ್ಣಿನ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಆ ಕಲ್ಲನ್ನು ತೋರಿಸ್ಬಿಟ್ಟು, ಈ ಕಲ್ಲಿನ ಬೆಲೆ ಎಷ್ಟಿರಬಹುದು ಹೇಳ್ತೀರಾ ಅಂತ ಕೇಳ್ತಾನಂತೆ. ಆಗ ಆ ಹಣ್ಣಿನ ವ್ಯಾಪಾರಿ ಆ ಕಲ್ಲನ್ನು ನೋಡಿಬಿಟ್ಟು, ನೋಡಪ್ಪ, ಈ ಕಲ್ಲಿಗೆ ನಾನು ಒಂದು 5 ಹಣ್ಣುಗಳನ್ನು ಕೊಡ್ತೀನಿ, ಮಾರ್ತೀಯಾ ಅಂತ ಕೇಳ್ತಾನಂತೆ. ಆಗ ಈ ವ್ಯಕ್ತಿ ಇಲ್ಲ ನಾನು ಮಾರಲ್ಲ ಅಂತ ಹೇಳ್ಬಿಟ್ಟು ಆ ಕಲ್ಲನ್ನು ಈಸ್ಕೊಂಡು ವಾಪಸ್ಸು ಬರ್ತಾನೆ. ಬಂದು ನೆಕ್ಸ್ಟ್ ಅವನೇನು ಮಾಡ್ತಾನೆ, ಒಬ್ಬ ತರಕಾರಿ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಆ ಕಲ್ಲನ್ನು ತೋರಿಸ್ಬಿಟ್ಟು, ನೋಡಪ್ಪ, ಈ ಕಲ್ಲಿನ ಬೆಲೆ ಎಷ್ಟಿರಬಹುದು ಹೇಳ್ತೀಯಾ ಅಂತ ಕೇಳ್ತಾನಂತೆ. ಆಗ ಆ ತರಕಾರಿ ವ್ಯಾಪಾರಿ ಆ ಕಲ್ಲನ್ನು ನೋಡ್ಬಿಟ್ಟು, ನೋಡಪ್ಪ, ಈ ಕಲ್ಲಿಗೆ ನಾನು ಒಂದು 10 kg ತರಕಾರಿ ಕೊಡ್ತೀನಿ, ಮಾರ್ತೀಯಾ ಅಂತ ಕೇಳ್ತಾನಂತೆ. ಆಗ ಈ ವ್ಯಕ್ತಿ ಇಲ್ಲ ನಾನು ಮಾರಲ್ಲ ಅಂತ ಹೇಳ್ಬಿಟ್ಟು ಆ ಕಲ್ಲನ್ನು ವಾಪಸ್ ಈಸ್ಕೊಂಡು ನೆಕ್ಸ್ಟ್ ಅವನು ಮುಂದೆ ಹೋಗಿ ಏನು ಮಾಡ್ತಾನೆ, ಒಬ್ಬ ಚಿನ್ನದ ಆಭರಣಗಳ ವ್ಯಾಪಾರಿ ಹತ್ರಕ್ಕೆ ಹೋಗ್ಬಿಟ್ಟು ಆ ಕಲ್ಲನ್ನು ಆ ವ್ಯಾಪಾರಿಗೆ ತೋರಿಸ್ಬಿಟ್ಟು, ನೋಡಪ್ಪ, ಈ ಕಲ್ಲಿನ ಬೆಲೆ ಎಷ್ಟಿರಬಹುದು ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಆ ಚಿನ್ನದ ವ್ಯಾಪಾರಿ ಆ ಕಲ್ಲನ್ನು ಪರೀಕ್ಷೆ ಮಾಡಿ ನೋಡ್ಬಿಟ್ಟು ಹೇಳ್ತಾನಂತೆ, ನೋಡಪ್ಪ, ಈ ಕಲ್ಲಿಗೆ ನಾನು 50 ಲಕ್ಷ ಕೊಡ್ತೀನಿ, ನಂಗೆ ಮಾರ್ತೀಯಾ ಇದನ್ನು ಅಂತ ಕೇಳ್ತಾನಂತೆ. ಆಗ ಈ ವ್ಯಕ್ತಿ ಇಲ್ಲ ನಾನು ಮಾರಲ್ಲ ಅಂತ ಹೇಳ್ಬಿಟ್ಟು ಆ ಕಲ್ಲನ್ನು ಈಸ್ಕೊಂಡು ವಾಪಸ್ ಹೋಗ್ತಾ ಇರಬೇಕಿದ್ರೆ ಆ ಚಿನ್ನದ ವ್ಯಾಪಾರಿ ಏನು ಮಾಡ್ತಾನೆ, ಇರಪ್ಪ ಇಲ್ಲಿ 1 ನಿಮಿಷ ಇರು, ಈಗ ನಾನು ಆ ಕಲ್ಲಿಗೆ 4 ಕೋಟಿ ಕೊಡ್ತೀನಿ, ಮಾರ್ತೀಯಾ ಅಂತ ಕೇಳ್ತಾನಂತೆ. ಆಗ ಈ ವ್ಯಕ್ತಿಗೆ ಸ್ವಲ್ಪ ಆಸೆ ಬಂದ್ಬಿಡುತ್ತೆ, ಮಾರ್ಬಿಡ್ಲಾ 4 ಕೋಟಿ ಕೊಡ್ತಾರಾ ಅಂತ ಅಂದ್ಕೊಂಡು ಮಾರ್ಬಿಡ್ಲಾ ಅಂತ ಅನಿಸುತ್ತೆ. ಆದರೆ ದೇವರು ಮಾರಬಾರ್ದು ಅಂತ ಹೇಳಿರ್ತಾನಲ್ವ, ಹಾಗಾಗಿ ಇಲ್ಲ, ನಾನು ನೆಕ್ಸ್ಟ್ ಇನ್ನೊಂದು ಸಲ ಬಂದು ಮಾರ್ತೀನಿ ಅಂತ ಸುಮ್ಮನೆ ಹಾಗೆ ಹಾರಿಕೆ ಉತ್ತರನ ಕೊಟ್ಬಿಟ್ಟು ಅವನು ವಾಪಸ್ ಆಗ್ತಾನೆ. ನೆಕ್ಸ್ಟ್ ಅವನು ಆ ಕಲ್ಲನ್ನು ತೊಗೊಂಡು ವಜ್ರದ ವ್ಯಾಪಾರಿ ಹತ್ರ ಹೋಗ್ತಾನೆ. ಆ ವಜ್ರದ ವ್ಯಾಪಾರಿಗೆ ಆ ಕಲ್ಲನ್ನು ತೋರಿಸ್ಬಿಟ್ಟು, ಇದ್ರ ಬೆಲೆ ಎಷ್ಟಿರಬಹುದು ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ವಜ್ರದ ವ್ಯಾಪಾರಿ ಆ ಕಲ್ಲನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ನೋಡಿ ಹಾಗೂ ಸುಮಾರಷ್ಟು ಟೆಸ್ಟ್ಗಳನ್ನು ಮಾಡಿ ಅವನು ಇವನ ಕಡೆ ತಿರುಗ್ಬಿಟ್ಟು ಹೇಳ್ತಾನಂತೆ, ಏನಪ್ಪ, ಇಷ್ಟೊಂದು ಅಮೂಲ್ಯವಾಗಿರೋ ಕಲ್ಲು ನಿನಗೆ ಎಲ್ಲಿ ಸಿಕ್ತು? ಈ ಕಲ್ಲಿಗೆ ನನ್ನ ಇಡೀ ಆಸ್ತಿನೆಲ್ಲ, ಅಷ್ಟೇ ಯಾಕೆ ನನ್ನನ್ನೇ ನಾನು ಮಾರ್ಕೊಂಡ್ರೂ ಸಹ ಈ ಕಲ್ಲಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಲ್ಲದೆ ಈ ಇಡೀ ಊರಲ್ಲಿ ಇರೋ ಯಾರೂ ಸಹ ಈ ಕಲ್ಲಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ಅಮೂಲ್ಯವಾದದ್ದು ಈ ಕಲ್ಲು ಅಂತ ಹೇಳ್ತಾನಂತೆ. ಆಗ ಈ ವ್ಯಕ್ತಿ ಹೌದಾ ಸರಿ ಅಂತ ಅಂದ್ಬಿಟ್ಟು ಆ ಕಲ್ಲನ್ನು ಇಸ್ಕೊಂಡು ವಾಪಸ್ ದೇವ್ರ ಹತ್ರ ಬರ್ತಾನೆ. ಆಗ ದೇವ್ರು ಹೇಳ್ತಾನಂತೆ, ನಿನ್ನ ಜೀವನದ ಬೆಲೆ ಎಷ್ಟು ಅಂತ ಕೇಳಿದೆ ಅಲ್ವಾ, ಮೊದಲಿಗೆ ನೀ ಕಲ್ಲನ್ನು ತೊಗೊಂಡು ಹಣ್ಣಿನ ವ್ಯಾಪಾರಿ ಹತ್ರ ಹೋದೆ, ಆನಂತರ ನೀನು ತರಕಾರಿ ವ್ಯಾಪಾರಿ ಹತ್ರ ಹೋದೆ, ಮತ್ತು ನೀನು ಚಿನ್ನದ ವ್ಯಾಪಾರಿ ಹತ್ರ ಹೋದೆ. ಆದರೆ ಅವರೆಲ್ಲರೂ ಸಹ ಅವರವರ ಯೋಗ್ಯತೆಗೆ ತಕ್ಕಂತೆ ಈ ಕಲ್ಲಿಗೆ ಬೆಲೆನ ಕಟ್ಟಿದ್ರು. ಆದರೆ ನಿಜವಾಗಿ ಈ ಕಲ್ಲಿನ ಬೆಲೆ ಗೊತ್ತಿದ್ದಂತಹ ವಜ್ರದ ವ್ಯಾಪಾರಿಗೂ ಸಹ ಈ ಕಲ್ಲಿಗೆ ಬೆಲೆ ಕಟ್ಟೋಕ್ಕಾಗಲಿಲ್ಲ. ಅದೇ ಥರ ನಿನ್ನ ಜೀವನಕ್ಕೂ ಸಹ ಬೆಲೆ ಕಟ್ಟೋಕ್ಕಾಗಲ್ಲ. ಅಂದರೆ ನಿನ್ನ ಜೀವನವು ಸಹ ಬೆಲೆ ಕಟ್ಟೋಕ್ಕಾಗದೇ ಇರೋಷ್ಟು ಅತ್ಯಮೂಲ್ಯವಾದುದು ಅಂತ ಹೇಳ್ತಾನಂತೆ. ಅಲ್ಲದೆ ಆದರೆ ಈ ಸಮಾಜದಲ್ಲಿರೋ ವ್ಯಕ್ತಿಗಳು ಅವರವರ ಯೋಗ್ಯತೆಗೆ ತಕ್ಕಂತೆ ನಿನಗೆ ಬೆಲೆ ಕಟ್ತಾ ಹೋಗ್ತಾರೆ. ಆದರೆ ಅದು ಯಾವುದು ಸಹ ನಿನ್ನ ನಿಜವಾದ ಬೆಲೆ ಅಲ್ಲ. ನಿನ್ನ ನಿಜವಾದ ಬೆಲೆ ಮೌಲ್ಯ ನನಗೊಬ್ಬನಿಗೆ ಮಾತ್ರ ಗೊತ್ತು. ಹಾಗಾಗಿನೇ ಸಾಕ್ಷಾತ್ ಭಗವಂತನಾದ ನಾನು ಸಹ ನಿನ್ನ ಜೀವನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ನಿನ್ನ ಜೀವನ ನನಗೆ ಅಮೂಲ್ಯವಾದುದು ಅಂತ ದೇವರು ಹೇಳ್ತಾನಂತೆ. ಇದಿಷ್ಟು ಕಥೆ. ಇನ್ನು ಈ ಕಥೆಯಿಂದ ಸುಮಾರಷ್ಟು ವಿಷಯಗಳನ್ನ ನಾವು ತಿಳ್ಕೊಬಹುದು. ಅದರಲ್ಲೇ ಮೊದಲನೇದಾಗಿ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ಸಮಾಜದಲ್ಲಿರುವಂಥ ಜನರು ಏನು ಮಾಡ್ತಾರೆ, ಅವರ ಅನುಕೂಲಕ್ಕೆ ತಕ್ಕಂತೆ, ಅವರ ಯೋಗ್ಯತೆಗೆ ತಕ್ಕಂತೆ, ಅವರ ಸಂಸ್ಕಾರಕ್ಕೆ ತಕ್ಕಂತೆ, ಸಮಯ ಸಂದರ್ಭಗಳಿಗೆ ತಕ್ಕಂತೆ ನಮಗೆ ಬೆಲೆ ಕಟ್ತಾ ಹೋಗ್ತಾರೆ ಮತ್ತು ನಮ್ಮನ್ನ ಜಡ್ಜ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆ ಅಂತ ಅಂದರೆ, ನಮ್ಮ ನಿಜವಾದ ಮೌಲ್ಯ, ನಮ್ಮ ಆಂತರ್ಯ ನಮ್ಮ ಸೃಷ್ಟಿಕರ್ತನಿಗೆ ಗೊತ್ತಿರುತ್ತಲ್ವ. ಹಾಗಾಗಿ ಮತ್ತು ಅದಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಅಲ್ಲದೆ ಇನ್ನು ನಮ್ಮ ಜೀವನದ ಮೌಲ್ಯ ಅಂದರೆ ನಮ್ಮ ಜೀವನ ಎಷ್ಟು ಇಂಪಾರ್ಟೆಂಟು ಅಂತ ತಿಳ್ಕೊಬೇಕು ಅಂತಂದರೆ,
ನಮ್ಮ ಹಿಂದೂ ಧರ್ಮದಲ್ಲಿ ಪುರಾಣಗಳ ಪ್ರಕಾರ 84 ಲಕ್ಷ ಜೀವರಾಶಿಗಳ ಒಂದು ಚಕ್ರವನ್ನು ಸೈಕಲನ್ನು ಪೂರೈಸಿದ ನಂತರದಲ್ಲಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಅಂದರೆ ಈ ಮನುಷ್ಯ ಜನ್ಮ ಸಿಗಲಿಕ್ಕಿಂತ ಮುಂಚೆ ನಾವು 84 ಲಕ್ಷ ಜನ್ಮಗಳನ್ನು ದಾಟ್ಕೊಂಡು ಬಂದಿರ್ತೀವಂತೆ. ಅಂದರೆ ಆ ಜನ್ಮದಲ್ಲಿ ನಾವು ಒಂದು ಹುಳ ಆಗಿ ಹುಟ್ಟಿರಬಹುದು, ಅಥವಾ ಒಂದು ಕಪ್ಪೆಯಾಗಿ ಹುಟ್ಟಿರಬಹುದು, ಒಂದು ಸಸ್ಯವಾಗಿ ಹುಟ್ಟಿರಬಹುದು, ಒಂದು ಪ್ರಾಣಿಯಾಗಿ ಹುಟ್ಟಿರಬಹುದು. ಹೀಗೆ ನಾನಾ ಥರದ ಜನ್ಮಗಳ ಅಂದರೆ 84 ಲಕ್ಷ ಜನ್ಮಗಳ ನಂತರದಲ್ಲಿ ಈ ಒಂದು ಅಮೂಲ್ಯವಾದ ಮನುಷ್ಯ ಜನ್ಮವನ್ನು ಪಡ್ಕೊಂಡಿರ್ತೀವಿ. ಹಾಗಾಗಿ ಇದನ್ನು ವ್ಯರ್ಥ ಅಥವಾ ಕ್ಷುಲ್ಲಕ ವಿಷಯಗಳಿಗೆ ವೇಸ್ಟ್ ಮಾಡ್ಕೊಳ್ದೇನೆ ಭಗವಂತನ ಸಾಮೀಪ್ಯಕ್ಕೆ ಸೇರಲು, ಅವನಿಗೆ ಹತ್ತಿರ ಆಗೋಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆ ಪ್ರಯತ್ನಗಳನ್ನು ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ನನಗನ್ಸುತ್ತೆ. ಹಾಗಾಗಿನೇ ಪುರಂದರದಾಸರು ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಲು ಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳಿರೋದು. ಮತ್ತು ಈ ಒಂದು ವಿಡಿಯೋನ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ 100ಕ್ಕಿಂತ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯ ತುಂಬಿ ಧನ್ಯವಾದಗಳು. ಈ ವಿಡಿಯೋ ಶಾರದಾ ಮಾತೆಗರ್ಪಣೆ. ಜೈ ಭಜರಂಗ್ ಬಲಿ.